ಹಾಯ್ ಎಲ್ಲರಿಗೂ ನಮಸ್ಕಾರ. ಎಸ್ ಎಸ್ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಎಷ್ಟೋ ದಿನಗಳಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ ಈ ವಾರ ವ್ಯಾಲೆಂಟೈನ್ಸ್ ಡೇ ವೀಕ್ ಆಗಿರೋದ್ರಿಂದ 7ಇಂದ 14ವರೆಗೂ ಒಂದೊಂದು ಸ್ಪೆಷಲ್ ಡೇ ಅಂತ ಇರುತ್ತೆ. ಸೊ ನಾನು ಟ್ರೈ ಮಾಡೋಣ ಅಂತೇಳಿ ನಮ್ಮ ಯಜಮಾನ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ರೋಸ್ ಡೇ ಆಗಿರೋದ್ರಿಂದ ರೋಸ್ ಕೊಟ್ಟು ಜಸ್ಟ್ ಒಂದು ಪ್ರಪೋಸ್ ಮಾಡ್ತೀನಿ ಅಷ್ಟೇ. ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಹಾಗಾಗಿ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ದೇನೆ ನೋಡಿ. ಸರಿ, ಇವಾಗ ಸ್ವಲ್ಪ ರೆಡಿ ಆಗೋಣ. ರೋಸ್ ಏನೂ ತಂದಿಲ್ಲ, ರೋಸ್ ತರೋಕ್ಕೆ ಹೋಗಬೇಕು ಹೊರಗಡೆ. ಹಾಗಾಗಿ ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ರಾಯರು ಪೂಜೆನೂ ಮಾಡಬೇಕು. ಹಾಗಾಗಿ ರೋಸ್ ತೊಗೊಂಡು ಹೂವು ತೊಗೊಂಡು ಬರಬೇಕು. ಸ್ವಲ್ಪ ರೆಡಿಯಾಗಿ ಹೋಗಿ ತೊಗೊಂಬರೋಣ ಬನ್ನಿ. ನಂದು ಇದು ಸೆಕೆಂಡ್ ವ್ಯಾಲೆಂಟೈನ್ಸ್ ಡೇ. ಸೊ ನಾವು ಫಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ನಾನು ಅವ್ರ ಜೊತೆ ಇರಲಿಲ್ಲ. ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾನು ನಮ್ಮ ಅಮ್ಮ ಮನೇಲಿದ್ದೆ. ಸೊ ಹಂಗಾಗಿ ನಾವು ವ್ಯಾಲೆಂಟೈನ್ಸ್ ಡೇದಲ್ಲಿ ಜೊತೆಲಿ ಇರಲಿಲ್ಲ. ಹಾಗಾಗಿ ನಾನು ಮದುವೆ ಆಗಿ 1 ವರ್ಷ ಆಗಿ ಇದು 2ನೇ ವ್ಯಾಲೆಂಟೈನ್ಸ್ ಡೇ. ಸೊ ಸ್ವಲ್ಪ ಸರ್ಪ್ರೈಸ್ ಏನಾದರೂ ಕೊಡೋಣ ಅಂತೇಳಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅವ್ರಿಗೆ ಏನು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ನೋಡೋಣ ಹೇಗಿರುತ್ತೆ ಏನಂತಾರೆ ಅಂತ ಹೇಳಿ. ಸೊ ನನಗೆ ಅವ್ರು ಬರೋದೇ ನೈಟು. ಸೊ ಹಂಗಾಗಿ ನಾನು ನೈಟೇ ಅದನ್ನೆಲ್ಲ ಮಾಡಬೇಕು. ಬೆಳಗ್ಗೆ ಅವರು ಹೋದರೆ 7:15 ಹೋದರೆ ಅವ್ರು ನೈಟ್ ಬರೋದೇ 10 ಗಂಟೆ. ಸೊ ಹಂಗಾಗಿ ನಾನು ಏನೇ ಮಾಡೋಂಗಿದ್ರು ಅದೇ ಟೈಮಲ್ಲಿ ನಾನು ಮಾಡಬೇಕು. ಸೊ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ. ನಾನು ಅವ್ರಿಗೆ ಯಾವುದೇ ಥರದ ಕ್ಲೂನು ಕೂಡ ಕೊಟ್ಟಿರಲಿಲ್ಲ ಈ ಥರ ಸರ್ಪ್ರೈಸ್ ಇದೆ ಅಂತೇಳಿ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅವ್ರಿಗಂತೂ ನೆನಪೇ ಇರಲ್ಲ. ವ್ಯಾಲೆಂಟೈನ್ಸ್ ಡೇ ವೀಕ್ನ ಈ ಥರ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ವ್ಯಾಲೆಂಟೈನ್ಸ್ ಡೇ ಮಾತ್ರ ಗೊತ್ತಿರುತ್ತೆ. ಮತ್ತು ಅದು ವೀಕ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಬಟ್ ಆದರೆ ಆ ಥರ ಎಲ್ಲ ಥಿಂಕ್ ಮಾಡಿರಲ್ಲ ಅವರು ಈ ಥರ ಎಲ್ಲ ಸರ್ಪ್ರೈಸ್ ಕೊಡ್ಬೋದು ಅಂತ ಹೇಳಿ. ಸೊ ನೋಡೋಣ ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ನನಗೂ ಒಂದು ಕ್ಯೂರಿಯಾಸಿಟಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ. ಜಾಸ್ತಿ ಏನು ಅಷ್ಟೆಲ್ಲ ಓವರ್ ರಿಯಾಕ್ಟ್ ಎಲ್ಲ ಮಾಡಲ್ಲ ಅವರು. ಜಸ್ಟ್ ಒಂದು ಸ್ಮೈಲ್ ಕೊಡ್ತಾರೆ ಅಷ್ಟೇ, ಅವರಷ್ಟೇ ಅದು ಮಾಡೋದು, ಇನ್ನೇನು ಮಾಡಲ್ಲ. ಸೊ ನಾನು ಇವಾಗ ರೆಡಿಯಾಗಿ ರೋಸ್ ತೊಗೊಂಬರ್ಬೇಕು. ಓಕೆ, ನಾನು ರೆಡಿ ಆದೆ. ಸೊ ಇವಾಗ ಹೋಗಿ ಹೂ ತೊಗೊಂಬರ್ಬೇಕು. ಹೂ ತೊಗೊಬಂದು ಪೂಜೆ ಮಾಡ್ತೀನಿ. ಇಲ್ಲೇ ನಾನು ತರಕಾರಿ ಮತ್ತು ಹೂವೆಲ್ಲ ತೊಗೊಬೇಕು. ಇವಾಗ ಹೂ ತೊಗೊಂಬರಕ್ಕೆ ಹೋಗ್ತಿದ್ದೀನಿ. ಹಂಗೆ ಸ್ವಲ್ಪ ತರಕಾರಿನೂ ತೊಗೊಬೇಕು. ಸಾಂಬಾರೆಲ್ಲ ಮಾಡಬೇಕಲ್ಲ, ಹಾಗಾಗಿ ತರಕಾರಿನೂ ತೊಗೊಂಬರ್ಬೇಕು. 2 ತೊಗೊಂಬಂದಂಗೆ ಅಂತೇಳಿ ಹೋಗ್ತಾ ಇದ್ದೀನಿ. ನೋಡಬೇಕು ಏನು ತರಬೇಕು. ಆಂಟಿ ಬೀಸ್ ಕಪ್ ಹೋಲ್ತದೆ ಬೀಸ್. बीस का कितना? 1/4 किलो ना, ½ किलो दे दो. 5 का धनिया दे दो. हाँ भैया 10 का कांदा दे दो. 10 का कांदा, 10 का टमाटो. ಅಂತೂ ತಗೊಂಡು ಮನೆಗೆ ಬಂದ್ವಿ. ಕಡೆ ಹೋಗಿ ಬರೋದು ಅಂತಂದರೆ ಬೇಜಾರಾಗುತ್ತೆ. ಅದರಲ್ಲೂ ಏನಾದ್ರು ತೊಗೊಂಬರ್ಬೇಕು ಅಂದರೆ. ಸೊ ಇಷ್ಟನ್ನು ನಾನು ತೊಗೊಂಬಂದಿದ್ದಾಯಿತು. ಸೊ ಇವಾಗ ಸ್ವಲ್ಪ ಪೂಜೆ ಮಾಡಿ ಸ್ವಲ್ಪ ಸಾಂಬಾರು ಮಾಡಿ ಇಡಬೇಕು. ಇನ್ನೇನು ಊಟ ಮಾಡಿ ಆದಮೇಲೆ ಅವರು ಬರೋದು. ಸೊ ಹಂಗಾಗಿ ಅವರು ಬಂದಮೇಲೆ ರೋಸ್ ಕೊಟ್ಬಿಟ್ಟು ಪ್ರಪೋಸ್ ಮಾಡಬೇಕು. ಆದರೆ ನಾನು ಹೊರಗಡೆ ಹೋಗಿ ರೋಸೇ ತೊಗೊಬಂದಿಲ್ಲ. ಫ್ರೆಂಡ್ಸ್,
ನಾನು ಹೊರಗಡೆ ಹೋಗಿದ್ದು ರೋಸ್ ತೊಗೊಂಬರೋಣ ಅಂತ ಹೇಳಿ. ಸೊ ರೋಸ್ ತೊಗೊಂಬರೋಕ್ಕೆ ಅಂತ ಹೋಗಿ ರೋಸ್ ಬಿಟ್ಟು ಇನ್ನೆಲ್ಲನೂ ತೊಗೊಂಬಂದಿದ್ದೀನಿ. ರೋಸ್ ಮಾತ್ರ ತೊಗೊಂಬಂದಿಲ್ಲ. ಇದೇ ಹೇಳೋದು. ನೆನಪಿಗೆ ನಾನು ಏನೋ ಯೋಚನೆ ಮಾಡ್ಕೊಂಡು ಹೋಗಿರ್ತೀನಿ. ಆ ಯೋಚನೆ ಮಾಡ್ಕೊಂಡು ಹೋಗಿರೋದ್ರಲ್ಲಿ ಬೇರೆ ಏನಾದರೂ ಯೋಚನೆ ಬಂತು ಅಂತ ಅಂದರೆ ಸೊ ನಾನು ಏನು ಇದು ತೊಗೊಬೇಕು ಅಂತ ಹೋಗಿರ್ತೀನಿ ಅದೇ ಮರ್ತ್ಬಿಟ್ಟಿರ್ತೀನಿ. ಮೇಯ್ನ್ ಹೋಗಿದ್ದೆ ಅದಕ್ಕೆ ನಾನು ರೋಸ್ ತೊಗೊಂಬರೋಣ ಅಂತೇಳಿ. ಸೊ ಅದನ್ನೇ ನಾನು ಮರ್ತ್ಬಿಟ್ಟು ಬಂದಿದ್ದೀನಿ. ಸೊ ಇವಾಗ ಹೋಗಿ ಮತ್ತೆ ರೋಸ್ ತೊಗೊಂಬರ್ಬೇಕು. ಇಷ್ಟೊತ್ತಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡಬೇಕು. ತೊಗೊಂಬರಲೇಬೇಕು ಒಂದು ರೋಸು. ಫೈನಲಿ ತೊಗೊಂಬಂದೆ, ಸಿಕ್ತು. ಸೊ ನೋಡೋಣ ಇವತ್ತು ಹೇಗಿರುತ್ತೆ ಅಂತ ಹೇಳಿ. ಅಷ್ಟೆಲ್ಲ ಎಕ್ಸೈಟ್ಮೆಂಟ್ ಇಲ್ಲ, ಆ ಥರ ಏನಿಲ್ಲ. ಜಸ್ಟ್ ರೋಸ್ ಕೊಡೋದಷ್ಟೇ, ಏನು ಪ್ರಿಪ್ರೇಷನ್ ಎಲ್ಲ ಏನು ಮಾಡ್ಕೊಂಡಿಲ್ಲ. ಜಸ್ಟ್ ಒಂದು ರೋಸ್ ಕೊಟ್ಟು ಪ್ರಪೋಸ್ ಮಾಡೋದಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅದೇ ಒಂಥರ ಎಕ್ಸೈಟ್ಮೆಂಟು, ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಅಷ್ಟೇ. ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ರೆಡಿ ಆಯಿತು. ಇವಾಗ ಊಟ ಮಾಡಿಕೊಂಡು ಮೇಲ್ಗಡೆ ಬಂದಿದ್ದೀವಿ. ಸೊ ಅವರು ಇವಾಗ ಬರ್ತಾರೆ, ಹಾಗಾಗಿ ನಾನು ರೋಸ್ ಇಟ್ಕೊಂಡು ರೆಡಿ ಇದ್ದೀನಿ. ಅವ್ರು ಎಂಟ್ರಿ ಕೊಡ್ತಿದ್ದಂಗೆ ಪ್ರಪೋಸ್ ಮಾಡಿಬಿಡೋದು. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನನಗೆ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಟ್ಟಿದೆ. ನೋಡೋಣ ಅವ್ರ ಎಕ್ಸ್ಪ್ರೆಷನ್ ಯಾವ ಥರ ಇರುತ್ತೆ ಅಂತ ನೋಡೋಣ. ನಮ್ಮದು ಈ ಥರ ಎಲ್ಲ ರೋಸ್ ಎಲ್ಲ ಕೊಟ್ಟು ಪ್ರಪೋಸ್ ಮಾಡಿರೋದು ಫಸ್ಟ್ ಟೈಮ್. ಸೊ ನಮಗೂ ಒಂಥರ ಭಯ ಅನ್ನೋದಕ್ಕಿಂತ ಸ್ವಲ್ಪ ನಾಚಿಕೆ ಸ್ವಲ್ಪ ಜಾಸ್ತಿ ಇದೆ. ನೋಡೋಣ. ಹ್ಯಾಪಿ ರೋಸ್ ಡೇ. ಹ್ಯಾಪಿ ರೋಸ್ ಡೇ ಟು ಎಲ್ಲರಿಗೂ ಹ್ಯಾಪಿ ರೋಸ್ ಡೇ. ಇಲ್ಲಿ ನೋಡ್ಕೊಂಡು ಶಶಿ, ಇಲ್ಲಿ ಎಲ್ಲರಿಗೂ ಹ್ಯಾಪಿ ರೋಸ್ ಡೇ. ಇವರಂತೂ ನಾನು ಎಕ್ಸ್ಪೆಕ್ಟ್ ಮಾಡಿದ ರೀತಿಲಿ ಇವರಂತೂ ಇರಲಿಲ್ಲ. ಏನೂ ಮಾಡೋಂಗಿಲ್ಲ, ನಾವು ಬಯಸೋದೇ ಒಂದು, ಆಗೋದೇ ಒಂದು. ಹೌದೌದು, ಹೆಣ್ಮಕ್ಳುಗಳು ಆಸೆ ಪಡ್ತಾ ಇರ್ತೀರ, ಆದ್ರೆ ಗಂಡು ಮಕ್ಕಳಿಗೆ ಕೆಲ್ಸದ ಪ್ರೆಸರ್ ಜಾಸ್ತಿ, ಅದರಿಂದ ಮಾಡೋಕ್ಕಾಗಿಲ್ಲ. ಆದ್ರೂ ವಿಶ್ ಯು ರೋಸ್ ಡೇ. ತಳ ಸರಿ ಗೈಸ್, ಬಾಯ್. ಒಂದೆರಡು ರೀಲ್ಸ್ ಮಾಡಿಕೊಂಡು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್. ನಮ್ಮ ಒರಿಜಿನಲ್ ವಾಯ್ಸ್ ಬಾಯ್. ಗುಡ್ ನೈಟ್ ಎಲ್ಲರಿಗೂ. ಈ ವಿಡಿಯೋನ ಫುಲ್ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಇವ್ರು ಹೇಳಿದ್ದು ಮಾಡಿ.